ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ಶುಕ್ರವಾರದ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ಬೇಗ ಅಂದರೆ ಒಂದು 6:30 ಆಗಿತ್ತು. ಮಳೆ ಅಲ್ವಾ, ಇವಾಗ ಸೋನೆ ಮಳೆ ಥರ ಮಳೆ ಹಿಡ್ದಿತ್ತು. ಸೊ ಹಾಗಾಗಿ ನಮ್ಮ ಬೈರ ಅಲ್ಲಿಂದ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಇಲ್ಲಿಗೆ ಬಂದು ಸೆಟ್ಲಾಗಿ. ಸೊ ಅವನನ್ನು ಫಸ್ಟ್ ಆ ಕಡೆ ಎಲ್ಲ ಕಟ್ಟಾಕಿ ಹುಲ್ಲು ಕಟ್ಟಾಕಿ ಆಮೇಲೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಅದೇ ಕೆಲಸಕ್ಕೆ ಬಂದೆ. ಏಕೆಂದರೆ ನಾನು ರಂಗೋಲಿ ಹಾಕಿದ್ಮೇಲೆ ಅವನ್ನ ಕರ್ಕೊಂಡು ಹೋದರೆ ಅಲ್ಲೆಲ್ಲ ಗಲೀಜು ಮಾಡಿಬಿಡ್ತಾನೆ. ಅದಕ್ಕೆ ಫಸ್ಟ್ ಅವನ್ನ ಕರ್ಕೊಂಡು ಬಂದು ಅವನಿಗೆ ನೀರೆಲ್ಲ ಕೊಟ್ಟು ಅವ್ನು ನೀರು ಕುಡಿಸಿದ್ಮೇಲೆ ಕರ್ಕೊಂಡೋಗಿ ಹುಲ್ಲಿನ ಹತ್ರ ಕಟ್ಟಾಕ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಮಾಡ್ಕೊತಾ ಇದ್ದೆ. ಮಕ್ಕಳು ಅಷ್ಟರಲ್ಲಿ ತೇಜು ಕೂಡ ಎದ್ದು ಬಂದಳು. ನಿತ್ಯ ಇನ್ನೂ ಎದ್ದಿರಲಿಲ್ಲ. ಆಮೇಲೆ ನಾನು ಅಲ್ಲಿ ಕಟ್ಟಾಕಿರ್ತೀವಲ್ವ, ದೇವಸ್ಥಾನ ಮುಂದೆನೇ ಕಟ್ಟಾಕಿರ್ತೀವಿ. ಸೊ ಗಲೀಜೆಲ್ಲ ಮಾಡಿರ್ತಾನೆ. ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಏಕೆಂದರೆ ದೇವಸ್ಥಾನಕ್ಕೆಲ್ಲ ಬರೋರು ಅಲ್ಲೇ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹೋಗೋದ್ರಿಂದ ಗಲೀಜಾಗಿರುತ್ತೆ ಅಂದ್ಬಿಟ್ಟು ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋದೆ. ನಾನು ಸಗಣಿ ಎಲ್ಲ ಒಂದು ಟಬ್ಗೆ ಹಾಕಿ ಇಟ್ಕೋತೀನಿ. ಆಮೇಲೆ ಅದನ್ನು ಲಿಕ್ವಿಡ್ ಥರ ನೀರು ಹಾಕಿ ಕಲಿಸ್ಬಿಟ್ಟು ಒಂದು 2 ಡೇಸ್ ಇಟ್ಬಿಟ್ಟು ಆಮೇಲೆ ಗಿಡಗಳಿಗೆ ಹಾಕ್ತೀನಿ. ತರಕಾರಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಆಮೇಲೆ ಅದೇ ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಲೆಮನ್ ಗ್ರಾಸ್ ಟೀನ ಕುಡಿತಾ ಇದ್ದೀನಿ. ಇದ್ರ ಬಗ್ಗೆ ನಾನು ಫುಲ್ ಡೀಟೇಲ್ ವೀಡಿಯೋ ಮಾಡಿ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ನಮ್ಮ ಜೊತೆ ಇವಾಗ ತೇಜು ಕೂಡ ಕುಡಿತಾ ಇದ್ದಾಳೆ. ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ತೇಜಿಗೂ ಕೂಡ ಕೊಡ್ತಾಯಿದ್ದೀನಿ. ಏಕೆಂದರೆ ಅವಳು ಸ್ವಲ್ಪ ಡಯಟ್ ಮಾಡ್ತಾಯಿದ್ದಾಳೆ ಇವಾಗ. ಹಂಗಾಗಿ ಅವಳಿಗೂ ಕೂಡ ಕೊಟ್ಟು, ನನ್ನ ಹಸ್ಬೆಂಡ್ ಇನ್ನೂ ಎದ್ದಿರಲಿಲ್ಲ. ಹಂಗಾಗಿ ನಾನು ತೇಜು ಕುಡಿಯೋಕ್ಕೆ ಅಂತ ಕುತ್ಕೋತಾ ಇದ್ವಿ. ಅಷ್ಟರಲ್ಲಿ ನಿತ್ಯ ಕೂಡ ಎದ್ಲು. ಸೊ ಅವಳು ಎದ್ಮೇಲೆ ಒಂದು 10-15 ಮಿನಿಟ್ಸ್ ಚೆಂದ ನಿದ್ದೆ ಹೋಗಿದ್ರೆ ಸುಮ್ಮನೆ ಇರ್ತಾಳೆ, ಇಲ್ಲಾಂದರೆ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ. ಆಮೇಲೆ ಸ್ವಲ್ಪ ಇವತ್ತು ಚಪಾತಿ ಮತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂದ್ಕೊಂಡಿದ್ದೆ. ಪಾಲಕ್ ಸೊಪ್ಪು ನಾನು ಗಾರ್ಡನಲ್ಲಿ ಇರೋದ್ರಿಂದ ಅದನ್ನು ಹಾರ್ವೆಸ್ಟ್ ಮಾಡ್ಕೊಬರ್ಬೇಕಿತ್ತು. ಸೊ ಸ್ವಲ್ಪ ಮಳೆ ಉದುರ್ತಾ ಇತ್ತು. ಹಂಗಾಗಿ ನಿತ್ಯಂಗೆ ಸ್ವೆಟ್ರ್ ಟೋಪಿ ಹಾಕಿಸ್ಕೊಂಡು ಹಾರ್ವೆಸ್ಟ್ ಮಾಡ್ಕೊಬರೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ 3 ಜನ ಹೋಗಿ ವೀಡಿಯೋ ಮಾಡ್ಕೊಂಡು ಬರೋಣ, ಓಕೆನಾ? 3 ಜನ ಅಂದರೆ ಇರೋದ್ರೆ ನಾನು, ನಮ್ಮ ನಿತ್ಯ, ನಮ್ಮನ್ನು ವೀಡಿಯೋ ನೋಡ್ತಾ ಇದ್ದೀರಲ್ವ ನೀವು. ಸೊ ಪಾಲಕ್ ಸೊಪ್ಪು ಅಷ್ಟು ಚೆನ್ನಾಗಿ ಬರಲಿಲ್ಲ, ಯಾಕೆ ಅಂತ ಗೊತ್ತಾಗಲಿಲ್ಲ. ಜಾಸ್ತಿ ಬೆಳೀಲಿಲ್ಲ ಅದು ಮೇಲಕ್ಕೆ. ನೋಡೋಣ ನೆಕ್ಸ್ಟ್ ಟೈಮ್ ಸ್ವಲ್ಪ ಚೆನ್ನಾಗಿರೋ ಜಾಗಕ್ಕೆ ಹಾಕೋಣ ಅಂತ ಅಂದ್ಕೊಂಡು. ಇವಾಗ ನೋಡಿ ಜಾಸ್ತಿ ಬೆಳೆದಿಲ್ಲ, ಸ್ವಲ್ಪ ಅಲ್ಲೇ ಇದಾಗಿದೆ. ತುಂಬ ಮಳೆ ಹಿಡ್ದಿದ್ದರಿಂದ ತುಂಬಾ ಹಳ ಬಂದಿತ್ತು. ಸೊ ಹಾಗಾಗಿ ನಾನು ಕಿತ್ತಿಲ್ಲ, ಬೇರು ಸಮೇತ ಕೀಳಲಿಲ್ಲ. ಸ್ವಲ್ಪ ಅಲ್ಲಲ್ಲೇ ಕತ್ತರಿಲಿ ಕಟ್ ಮಾಡಿಕೊಂಡು ಬೇರನ್ನ ಅಲ್ಲೇ ಬಿಟ್ಟು ಬರೀ ಸೊಪ್ಪನ್ನ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಮತ್ತೆ ಪಾಲಕ್ ಸೊಪ್ಪನ್ನ ಕಟ್ ಮಾಡಿದರೆ ಮತ್ತೆ ಬರುತ್ತಂತೆ. ಸೊ ಹಾಗಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ನೋಡೋಣ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಸೊಪ್ಪೆಲ್ಲ ಹಾಕಬೇಕು. ಸ್ವಲ್ಪ ಮಳೆ ಹಿಡ್ದಿತ್ತಲ್ವ, ಹಂಗಾಗಿ ಸುಮ್ಮನೆ ಆಗಿದ್ವಿ. ಇವಾಗ ಮಳೆ ಕಮ್ಮಿ ಆಗಿದೆ. ಸೊ ನಾಳೆ ಸ್ವಲ್ಪ ಅಗೆದುಬಿಟ್ಟು ಸೊಪ್ಪನ್ನ ಹಾಕೋಣ ಅಂದ್ಕೊಂಡಿದ್ದೀವಿ. ಇನ್ನೊಂದು ಕಡೆ ಸಾಂಬಾರು ಸೊಪ್ಪು ಬಂದಿದೆ. ಅದು ಬಿಟ್ಟರೆ ಇನ್ನು ಬೇರೆ ಸೊಪ್ಪೆಲ್ಲ ಖಾಲಿ ಆಯಿತು. ಸೊ ಅದಕ್ಕೆ ಹಾಕೋಬೇಕು. ಎಲ್ಲೆಲ್ಲಿ ಚೆನ್ನಾಗಿ ಬಂದಿದೆ ಅದು ಮಾತ್ರ ಕಿತ್ಕೋತಾ ಇದ್ದೀನಿ. ನಾವೇ ಬೆಳೆದು ನಾವೇ ತಿನ್ನೋದ್ರಲ್ಲಿ ಏನೋ ಒಂಥರ ಖುಷಿ, ಓಕೆನಾ? ಇನ್ನೊಬ್ರಿಗೆ ಕೊಡೋದು ಅದೆಲ್ಲ ಏನೋ ಒಂಥರ ಫೀಲ್ ಕೊಡುತ್ತೆ. ನನಗೆ ಗಿಡಗಳು ಬೆಳೆಯೋದು, ಈ ಹಸಿರು ಜೊತೆ ಇರೋದು ಅಂದರೆ ಗ್ರೀನರಿ ಜೊತೆ ಇರೋದು, ಅದು ನನಗೆ ಖುಷಿ ಕೊಡುತ್ತೆ ಏನೋ ಒಂಥರ. ಮೆಣ್ಸಿಕಾಯಿ ಎಷ್ಟೊಂದು ಬಿಟ್ಟಿದೆ ಅಂದರೆ ನಾನು ಫಸ್ಟ್ ಹಾಕಿದ್ದಿದ್ದು ಮುಂಚೆ ಒಂದು 6 ಮಂತ್ ಬ್ಯಾಕ್ ಹಾಕಿದ್ದು ನಾನು ಅದು ಮೆಣ್ಸಿ ಗಿಡ. ಅವಾಗ ಅಷ್ಟು ಚೆಂದ ಕಾಯಿ ಬಿಟ್ಟಿರಲಿಲ್ಲ. ಇವಾಗ ತುಂಬ ಕಾಯಿ, ಮಳೆಗೆ ಏನೋ ಅನಿಸುತ್ತೆ, ತುಂಬ ಚೆನ್ನಾಗಿ ಕಾಯಿ ಬಿಟ್ಟಿತ್ತು. ಸೊ ಅದನ್ನೆಲ್ಲ ಇದು ಮಾಡ್ಕೊಂಡು ಬಂದು ಇವಾಗ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟೆಲ್ಲ ನೈಟೇ ಕಲಸಿ ಇಟ್ಬಿಟ್ಟಿದ್ದೆ. ಅದಕ್ಕೆ ಪಾಲಕ್ ಪನ್ನೀರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟು ಬೆಳಗ್ಗೆ ಎದ್ದು ಕಲಸಿ ಮತ್ತೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನೈಟೇನೆ ಕಲಸಿಟ್ಕೊಂಡಿದ್ದೆ. ಪಾಲಕ್ ಪನ್ನೀರಿಗೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಾನಿವತ್ತು ಟೈಮಾಗಿ ಹೋಗ್ಬಿಟ್ಟಿತ್ತು ಅಂತ ಹಂಗೆ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಪಾಲಕ್ ಸೊಪ್ಪನ್ನ ಸ್ವಲ್ಪ ಬೇಯಿಸ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಬೇಯಿಸಿ ಆಮೇಲೆ ಅದನ್ನು ಆರಿಸ್ಬಿಟ್ಟು ರುಬ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿ ಹಾಕಿ ರುಬ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಬೆಣ್ಣೆ, 1 ಪೀಸ್ ಚಕ್ಕೆ, 1-2 ಪೀಸಷ್ಟು ಏಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಬ್ಬಿದಂಥ ಮಸಾಲೆ ಹಾಕಿ ಗರಂ ಮಸಾಲ, ಅಚ್ಚ ಖಾರದ ಪುಡಿ ಮತ್ತು
ಗರಂ ಮಸಾಲ ಅಚ್ಕಾರದ ಪುಡಿನ ಹಾಕ್ಬಿಟ್ಟು ಮಿಕ್ಸ್ನ ಮಾಡಿ ಅದಕ್ಕೆ ಒಂದೆರಡು ಕುದಿ ಬಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡಿದ್ದಂಥ ಪನ್ನೀರ್ ಸ್ಲೈಸ್ನ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಪನ್ನೀರ್ನ ಸಪ್ರೇಟ್ ಬೆಣ್ಣೆಲಿ ಫ್ರೈ ಮಾಡಿಬಿಟ್ಟು ಕೂಡ ಹಾಕೋಬೋದು. ನಾನು ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ. ನಿಮಗೆ ಬೇಕಿದ್ರೆ ಫ್ರೆಶ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಬೋದು. ಫ್ರೆಶ್ ಕ್ರೀಮಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟ್ ಇರುತ್ತೆ. ಬಟ್ ಗೋಡಂಬಿ ಹಾಕೋದ್ರಿಂದನೇ ಅದು ಅದೇ ಟೇಸ್ಟ್ನ ಕೊಡುತ್ತೆ. ತೇಜುಗೆ ಹಾಕ್ಕೊಡ್ತಾ ಇದ್ದೀನಿ. ಅವಳು ತಿಂತಾಳೆ, ಬಟ್ ಸ್ಕೂಲಿಗೆ ಹೋಗ್ತಿದ್ಲಲ್ವ ಅಂತ ಸ್ವಲ್ಪ ಲೈಟಾಗಿ ತಿಂದಳು. ನಿತ್ಯ ಬೈಕ್ ತಂದಮೇಲೆ ಇಷ್ಟು ದಿನಕ್ಕೆ ಇವತ್ತು ಎಷ್ಟು ಚೆನ್ನಾಗಿ ಓಡಿಸಿದ್ಲು ಗೊತ್ತಾ? ನೋಡ್ಕೊಂಡು ಬನ್ನಿ. ಹಾಕಲ್ಲ ಹಾಕಲಾಕೆ ಬಾ. ಒಂದು ಚಪ್ಪಲಿ ಹಾಕಕ್ಕೆ ಬರಲ್ಲ ಹೆಣ್ಪಾಪುಗೆ, ನಮ್ಮನೆ ಹೆಣ್ಪಾಪುಗೆ. ಇಡು ಆಮೇಲೆ ಕಾಣಿಸ್ತಾನೆ ಇಲ್ಲ. ಅಮ್ಮ ಅಪ್ಪ ಜೀವ ತಂದು ಹೋಗ್ಬೇಕು ತಾನೆ, ಇಲ್ಲೇ ತಿನ್ನ. ಬತ್ತೈತೆ ಕರೆಕ್ಟಾಗಿ. ಅಮಿತ್ ಫಾರೆಸ್ಟ್ ಜಾಗನ ಎಲ್ಲಿಂದ? ನಾವು ಇಲ್ಲೇ ಮನೆ ಪಕ್ಕ ಇನ್ನೊಂದು ಸ್ವಲ್ಪ ಜಾಗ ಇತ್ತಾ, ಗಾಡಿ ಹೋಗ್ಬೇಕಾದ್ರೆ ಗಾಡಿ ಕೇಸಿಂಗ್ ಪೇಪರ್ಲೆ ಹಾಕಿ ತುಂಬಾ ವೇಸ್ಟ್ ಮಾಡಿಬಿಟ್ಟಿದ್ರು. ಆಲ್ಮೋಸ್ಟ್ ಒಂದು 2 lakhs ಪೈಪ್ ಇದೆ ಗೊತ್ತಾ ನಿಮಗೆ? ಅಷ್ಟು ವರ್ತಿದ್ದು ಪೈಪು ಎಲ್ಲ ವೇಸ್ಟ್ ಆಗಿದೆ. ಸೊ ಅಲ್ಲಿ ಸ್ವಲ್ಪ ಸುಮ್ಮನೆ ಎಗ್ಡ ಇಲಿಗಳೆಲ್ಲ ಮಾಡ್ತಾ ಇದ್ರು. ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಅಲ್ಲಿ ಸ್ವಲ್ಪ ತೊಗರಿ ಕಾಳಿದೆ ಎಲ್ಲ ಹಾಕೊಳ್ಳೋಣ ಅಂತ ಕ್ಲೀನ್ ಮಾಡಿದ್ವಾ. ಆ ಪೈಪ್ ಅಲ್ಲಿದೆಯಲ್ಲ ಅಷ್ಟು ಪೈಪು ಈ ಸೈಡ್ ಇತ್ತು, ಅದನ್ನೆಲ್ಲ ಎತ್ತು ಆ ಕಡೆ ಹಾಕಿದ್ವಿ. ನನಗೆ ಲಿಟ್ರಲಿ ನಾನು ಕೆಲಸ ಮಾಡ್ತಾಯಿರ್ತೀನಿ, ದಿನೆಲ್ಲ ಮಾಡ್ತಾಯಿರ್ತೀನಿ, ಬಟ್ ಆ ಪೈಪ್ ಎತ್ತಾಕಿದ ಕೆಲಸ ಇದೆಯಲ್ಲ, ನನಗೆ ಎಷ್ಟು ಆಪ್ರೇಷನ್ ಆಗಿದ್ದ ಗಾಯಗಳೆಲ್ಲ ಎಷ್ಟು ನೋವು ಬಂದಿದೆ ಅಂದರೆ, ಅದ್ರ ಜೊತೆಗೆ ನಿತ್ಯ ಬೇರೆ ಮೈ ಮೇಲೆಲ್ಲ ಬಿದ್ದು ಹಿಂಸೆ ಕೊಡ್ತಾಳೆ ಇವಾಗ. ಸೊ ನನಗೆ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ. 2-3 ಡೇಸು ಹಿಂಗೆ ಕಸ ಗುಡ್ಸೋಕ್ಕೂ ಆಗ್ತಿರ್ಲಿಲ್ಲ.
ಅಷ್ಟು ಬ್ಯಾಕ್ ಪೈನು ಸೊಂಟ ನೋವು ಬಂದುಬಿಟ್ಟಿತ್ತು. ಯಪ್ಪ ಅನ್ನೋ ಅಷ್ಟು ನನಗೆ ಪೇಯ್ನ್ ಬಂದುಬಿಡ್ತು. ಏಕೆಂದರೆ ಪೈಪೆಲ್ಲ ತುಂಬ ಭಾರ ಇತ್ತು, ಅದನ್ನೆಲ್ಲ ಎತ್ತಾಕಿದ್ರಿಂದ. ಅದಾದಮೇಲೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಬಂದು ಫ್ರೆಶಪ್ ಆಗಿಬಿಟ್ಟು ಏನಾದ್ರು ತಿನ್ನೋಕೆ ಮಾಡ್ಕೊಳ್ಳೋಣ ಸಂಜೆ ಅಂದ್ಬಿಟ್ಟು ನಾನು ಸ್ವಲ್ಪ ಸೂಪ್ ಪೌಡರ್ ತಂದಿಟ್ಟಿದ್ದೆ. ಇದ್ರ ಹೆಸರು ನನಗೆ ಮರ್ತೋಯ್ತು, ಹಾಕಿರ್ತೀನಿ ನೋಡಿ ಇಲ್ಲಿ. ಅದನ್ನು ಟೊಮೊಟೊ ಸೂಪು ಅದನ್ನು ಮನೇಲೇ ಮಾಡ್ಕೊಳ್ಳೋಣ ಅಂತ. ಟೇಸ್ಟ್ ಹೆಂಗಿತ್ತು ಅಂತ ನಿಮಗೆ ರಿವ್ಯೂ ಕೊಡ್ತೀನಿ ಬನ್ನಿ. ನಾನು ಇದೆಲ್ಲ ಮನೇಲಿ ರೆಡಿ ಸೂಪ್ನ ತಂದು ಮಾಡಿಕೊಡೋದು ತುಂಬ ಕಮ್ಮಿ, ನಾನು ಮನೇಲೇ ಮಾಡಿಕೊಟ್ಬಿಡ್ತೀನಿ. ಸೊ ತೇಜು ಈ ಮೋರ್ಗೆ ಹೋಗಿದ್ದಾಗ ತಂದಿದ್ಲು ಸ್ಮಾರ್ಟ್ ಬಜಾರಲ್ಲಿ ಅಂದ್ಬಿಟ್ಟು, ಅದಕ್ಕೆ ಪನ್ನೀರು ಮತ್ತು ಚೀಸ್ ಎಲ್ಲ ಹಾಕಿ ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ಬನ್ನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಸಂಜೆ ಟೈಮಲ್ಲಿ. ಮಕ್ಕಳು ಅಥವಾ ನಿಮಗೆ ಏನಾದ್ರು ಬೇಕು ತಿನ್ನಬೇಕು ಅನ್ನಿಸ್ದಾಗ, ನೀವೇನಾದ್ರು ಡಯಟ್ ಮಾಡ್ತಿದ್ದೀನಿ ಅಂತ ಅಂದಾಗ ಈ ಥರ ಸೂಪ್ನ ಮಾಡ್ಕೊಂಡು ಕುಡೀರಿ. ಸೂಪರಾಗಿರುತ್ತೆ ನಿಜವಾಗ್ಲೂ. ರೆಸ್ಟೋರೆಂಟಲ್ಲಿ ಕೊಡ್ತಾರಲ್ವ ಅದೇ ಥರ ಇತ್ತು ಗೊತ್ತಾ, ಫ್ಯಾಂಟಾಸ್ಟಿಕ್ ಆಗಿತ್ತು. ನನಗೆ ನನ್ನ ಹಸ್ಬೆಂಡ್ಗೆ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ನಮ್ಮ ಮನೇಲಿ. ಸೊ ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ನಿಮಗೆ ಎಷ್ಟು ಗ್ಲಾಸ್ ಬೇಕು ಅಷ್ಟು ಗ್ಲಾಸ್ ನೀರನ್ನ ಹಾಕ್ಕೊಳ್ಳಿ ಬೌಲು. ಅದಕ್ಕೆ ಸಣ್ಣಗೆ ಹೆಚ್ಚಿದಂಥ ಪನ್ನೀರನ್ನ ಹಾಕ್ಕೋತಾ ಇದ್ದೀನಿ. ನೀವು ಪನ್ನೀರ್ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಿ ಬರೀ ಪೌಡರ್ ಕೂಡ ಹಾಕಿ ಕುದಿಸ್ಬಿಟ್ಟು ಕುಡಿಬೋದು. ಬಟ್ ನಾನು ಪನ್ನೀರನ್ನ ಹಾಕ್ಕೋತಾ ಇದ್ದೀನಿ ಇಲ್ಲಿ. ಅದಕ್ಕೆ ನಾನಿಲ್ಲಿ 3 ಪ್ಯಾಕೆಟಷ್ಟು ಸೂಪ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ನಾರ್ನವ್ರದ್ದು ಸೂಪ್ ಪೌಡರ್ ಇದು, ತುಂಬಾ ಚೆನ್ನಾಗಿದೆ. ನಾನು ಟೊಮೊಟೊ ಸೂಪ್ನ ತಂದಿದ್ದೆ, ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ಓಕೆನಾ, ಅದನ್ನು 3 ಪ್ಯಾಕೆಟು, ಏಕೆಂದರೆ 3 ಜನಕ್ಕೂ ನಾನು ಬೌಲಷ್ಟು ಹಾಕ್ಕೊಂಡಿದ್ದೆ ನಾನಿಲ್ಲಿ. ಅದಕ್ಕೆ 3 ಪ್ಯಾಕೆಟ್ನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ನಿಮಗೆ ಸ್ವಲ್ಪ ಖಾರ ಬೇಕು ಅನಿಸಿದರೆ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಅದೊಂದು 2-3 ಮಿನಿಟ್ಸಲ್ಲಿ ಚೆನ್ನಾಗಿ ಕುದ್ಬಿಡುತ್ತೆ ಅದು. ಸೊ ಅಷ್ಟಕ್ಕೆ ರೆಡಿಯಾಗಿ ಹೋಗ್ಬಿಡುತ್ತೆ. ನಿಮ್ಮ ಹತ್ರ ಏನಾದರೂ ಇನ್ನೂ ಸ್ವಲ್ಪ ಸ್ಪೆಷಲಾಗಿ ಮಾಡ್ಕೋತೀನಿ ಅನ್ನೋದಾದರೆ ಇವಾಗ ನಾನೊಂದು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ, ಅದನ್ನು ಆ್ಯಡ್ ಮಾಡಿ. ಸೂಪರ್ ಟೇಸ್ಟಿಯಾಗಿರುತ್ತೆ, ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ. ಏನಪ್ಪ ಅದು ಅಂದರೆ, ಫಸ್ಟ್ ಇದು ಚೆನ್ನಾಗಿ ಕುದ್ಬಿಡಲಿ. ಕುದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ನೋಡಿ ಸೇರಿಸ್ಕೊಳ್ಳಿ. ಆಲ್ರೆಡಿ ಅದರಲ್ಲಿ ಉಪ್ಪು ಖಾರ ಎಲ್ಲ ಇರುತ್ತೆ. ನಿಮಗೆ ಟೇಸ್ಟ್ ಹೆಂಗಿದೆ ಅಂತ ನೋಡಿಕೊಂಡು ಸೇರಿಸ್ಕೊಂಡ್ರೆ ಆಯಿತು. ನೋಡಿದ್ರಲ್ವ ಹೊರಗಡೆ ಮಳೆ ಯಾವ ಥರ ಬರ್ತಾಯಿದೆ ಅಂತ. ಸೊ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಚೀಸ್ನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಒಂದು 2-3 ಮಿನಿಟ್ಸ್ ಬಿಟ್ಟರೆ ಚೀಸೆಲ್ಲ ಚೆನ್ನಾಗಿ ಮೆಲ್ಟಾಗಿ ಹೋಗಿರುತ್ತೆ. ಆಮೇಲೆ ಅದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡಿಕೊಟ್ರೆ ನಾನ್ ಸೂಪ್ ಟೊಮೊಟೊ ಸೂಪ್ ಸೂಪರಾಗಿರುತ್ತೆ. ನಿಜವಾಗ್ಲೂ ಅದ್ಭುತವಾಗಿತ್ತು. ಆ ಚಳಿಗೆ ಮಳೆಗೆ ನೆಕ್ಸ್ಟ್ ಲೆವೆಲಲ್ಲೇ ಇತ್ತು ಅಂತಲೇ ಹೇಳ್ಬೋದು. ನೀವು ಹೋಟೆಲಲ್ಲೆಲ್ಲ ಕುಡಿತೀರಲ್ವ ಅದೇ ಟೇಸ್ಟ್ ಕೊಡುತ್ತೆ. ಸೊ ಒಂದು ಸಲ ಮನೆಗೆ ತಂದು ಟ್ರೈ ಮಾಡಿ ನೋಡಿ. ಇವಾಗ ನಾನು ತೋರಿಸ್ತಾ ಇದ್ದೀನಿ. ಆ ಚೀಸು ಸ್ವಲ್ಪ ಹಿಂಗೆ ಎಳೆ ಥರ ಬರುತ್ತೆ, ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಏನಾದ್ರು ಪನ್ನೀರ್ ಇಲ್ಲ ಅಂದರೆ ಬ್ರೆಡ್ನ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಬೆಣ್ಣೆಲಿ ಫ್ರೈ ಮಾಡಿಬಿಟ್ಟು ಅದರೊಳಗೆ ಹಾಕಿದರೆ ಸೂಪರಾಗಿ ಬರುತ್ತೆ. ಸೊ ಬನ್ನಿ, ಇವಾಗ ನನ್ನ ರಿವ್ಯೂನ ಕೊಟ್ಟೆ ಅಲ್ವಾ ನಾನು ಯಾವ ಥರ ಇದೆ ಅಂತ. ಇವಾಗ ನನ್ನ ಫ್ಯಾಮಿಲಿ ರಿವ್ಯೂನ ಕೇಳೋಣವಾ? ಸೂಪು ಚೆನ್ನಾಗೈತೆ. ಪಾಪ ಹೆಂಗೈತವ? ಸೂಪರಾ ರೀ? ಹೆಂಗೈತ್ರಿ? ನೀನೇನು ತಿಂತೀಯ? ಪನ್ನೀರ್. ನಮ್ಮ ಪಾಪ ಫೇವ್ರೆಟ್ ಪನ್ನೀರ್. ಹಾಂ ತಿನ್ನಕ್ಕಂದ. ನೀನು ತಿನ್ನು. ನೀನು ತಿನ್ನೋ ನಂಗೆ ತಿನ್ನಿಸ್ತೀಯ? ಕುಡಿ ಈಗ, ಕುತ್ಕ ಅಲ್ಯ ಮೇಲೆ ಕುತ್ಕ, ತಣ್ಣಗಲ್ಲಿ ತಡೆಯಿಲ್ಲ ಅಂದರೆ. ಹಂಗೈತೆ ತಿನ್ನು ಕಂದ.
ಥ್ಯಾಂಕ್ ಯು. ಬೇಕಾ ಕೊಡು. ಉಫ್ ಮಾಡ್ತೀನಿ. ಸೊ ನೋಡಿ, ನನ್ನ ಹಸ್ಬೆಂಡ್ ಒಂದು ಅಳಸನೆ ತಂದಿದ್ರು. ಅದು ಯಾವ ಕಲರ್ ಇತ್ತು ಅಂದರೆ, ಈ ಕ್ಯಾರೆಟ್ ಇರುತ್ತಲ್ವ ಆರೆಂಜು, ಸೇಮ್ ಅದೇ ಕಲರು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಯಪ್ಪ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಹಲಸಿನ ತಿಂದಿದ್ದು. ಅದಕ್ಕೆ ಒಂದು ಸಣ್ಣ ಕ್ಲಿಪ್ನ ತೊಗೊಂಡಿದ್ದೆ. ಓಕೆ ಫ್ರೆಂಡ್ಸ್, ನೀವೇನಾದ್ರು ಈ ಹಲಸಿನ ಹಣ್ಣು ತಿಂದಿದ್ರೆ ಕಮೆಂಟ್ ಮಾಡಿ, ಓಕೆನಾ, ಹೆಂಗಿರುತ್ತೆ ಟೇಸ್ಟು ಅಂತ. ಬೇರೆ ಹಲಸಿನ ಹಣ್ಣಿಗಿಂತ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಸೂಪರಾಗಿರುತ್ತೆ. ನೋಡಿದ್ರಲ್ವ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ. ನಿಮಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ. ಲೈಕ್ ಮಾಡಿದರೆ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಪೇಜ್ನ ಫಾಲೋ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಓಕೆನಾ. ಥ್ಯಾಂಕ್ ಯು.